ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿರುವಂಥ MS ರಾಮಯ್ಯ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿಶಾಮಕ ದಳದಿಂದ ಈಗ ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದಿದೆ. MS ರಾಮಯ್ಯ ಆಸ್ಪತ್ರೆ ಸದಾಶಿವನಗರ ಬಳಿ ಇರುವಂಥ MS ರಾಮಯ್ಯ ಆಸ್ಪತ್ರೆಯ ಕಟ್ಟಡದ 3ನೇ ಮಹಡಿಯಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ. ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಗ್ತಾ ಇದ್ದಂತೆ ಅಗ್ನಿಶಾಮಕ ದಳ ವಾಹನ ಸಮೇತ ಬರುವಂಥ ಅಧಿಕಾರಿಗಳು ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಗೆ ದಟ್ಟವಾದಂಥ ಹೊಗೆ 3ನೇ ಮಹಡಿಯಿಂದ ಹೊರಗಡೆ ಬರ್ತಾ ಇದೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಎಷ್ಟೊತ್ತಿಗೆ ಈ ಘಟನೆ ಸಂಭವಿಸಿತು? ಈಗ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ, ಇವತ್ತು 12:30 ಸುಮಾರಿಗೆ ಒಂದು ಘಟನೆ ಆಗಿರುವಂತದ್ದು. MS ರಾಮಯ್ಯ ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಅದಕ್ಕೆ ತಕ್ಷಣ ಅಲ್ಲಿನ ಸಿಬ್ಬಂದಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಂದ್ರೆ ಅಗ್ನಿಶಾಮಕ ದಳಕ್ಕೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಈ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಕೂಡ ಮಾಡಿದ್ರು. ಸತತ ಅರ್ಧ ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಸದ್ಯ ಈಗ ಯಶಸ್ವಿಯಾಗಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಘಟನೆಯಲ್ಲಿ ಯಾವುದೇ ತರಹದ ಪ್ರಾಣ ಹಾನಿ ಸಂಭವಿಸಿಲ್ಲ. ಆದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿತು ಅನ್ನುವಂಥದ್ದನ್ನು ಕೂಡ ಈಗ ಸದ್ಯ ತನಿಖೆ ಮಾಡ್ತಾ ಇದ್ದಾರೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, MS ರಾಮಯ್ಯ ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅದನ್ನು ನಂದಿಸುವಂಥ ಕಾರ್ಯ ಹೇಗೆ ನಡೀತಾ ಇದೆ ಅಂತೇಳಿ ನೀವು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಅಗ್ನಿಶಾಮಕ ದಳ ವಾಹನದ ಸಮೇತ ಆಗಮಿಸುವಂಥ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ತಕ್ಷಣ ಅದನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಯಾವ ಫ್ಲೋರ್ ಏನಾಗಿದೆ ಅನ್ನುವ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸದ್ಯಕ್ಕೆ ಅಲ್ಲಿ 3ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ನೋಡಿ, MS ರಾಮಯ್ಯ ಆಸ್ಪತ್ರೆ ಅಲ್ಲಿ ವೈದ್ಯಕೀಯ ಕಾಲೇಜ್ ಇದೆ, ಹಾಸ್ಟೆಲ್ಗಳಿದೆ, ಎಮರ್ಜೆನ್ಸಿ ವಾರ್ಡ್ ಇದೆ, OPD ಇದೆ. ಈಗ ಅದೇ ಆವರಣದಲ್ಲಿರುವಂಥ ಒಂದು ಕಟ್ಟಡದ 3ನೇ ಮಹಡಿಯಲ್ಲಿ ಕಾಣಿಸಿಕೊಂಡಿರುವಂಥ ಬೆಂಕಿ ಇದು. ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿರುವಂಥ MS ರಾಮಯ್ಯ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಕಾರಣ ಏನು ಅನ್ನೋದು ಇನ್ನಷ್ಟೇ ಲಭ್ಯ ಆಗಬೇಕು. ಆದರೆ ಇಲ್ಲಿಯವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸಿಕ್ಕಿಲ್ಲ. ಈಗ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. AC ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಆಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. AC ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿರಬಹುದು ಅನ್ನುವ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿದ ಬಳಿಕ ನೋಡಿ, ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಅಲ್ಲಿದ್ದಂಥ ರೋಗಿಗಳಿಗೆ ಆತಂಕ ಕೂಡ ಎದುರಾಗಿತ್ತು. ಯಾವಾಗ ಹೊಗೆ ಕಾಣಿಸ್ಕೊಳ್ಳುತ್ತೋ ಆ ಬಳಿಕ ರೋಗಿಗಳಿಗೆ ಆತಂಕ ಆಗಿತ್ತು. ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ಕೊಡ್ತಾರೆ. 2 ವಾಹನಗಳಲ್ಲಿ ಬರುವಂಥ ಸಿಬ್ಬಂದಿಗಳು ಅದನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. AC-ನಲ್ಲಿ ಕಾಣಿಸ್ಕೊಂಡಂಥ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರಬಹುದು ಅಂತೇಳಿ. ಆದರೆ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿದ ಬಳಿಕ ಅಗ್ನಿಶಾಮಕ ದಳದ ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ಮಾಡ್ತಾರೆ. ಆ ಬಳಿಕ ಮಾತ್ರ ಗೊತ್ತಾಗುತ್ತೆ. ಆ ಬಳಿಕವೇ ಗೊತ್ತಾಗಲಿದೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತೇಳಿ. ಆದರೆ ಸದ್ಯಕ್ಕೆ ಈಗ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು AC-ಯಲ್ಲಿ ಕಾಣಿಸಿಕೊಂಡಂತಹ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಹುತೇಕ ಬೆಂಕಿಯನ್ನು ನಂದಿಸುವತ್ತ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ.
MS ರಾಮಯ್ಯ ಆಸ್ಪತ್ರೆಯ PRO ಆಗಿರುವಂತ ಚಂದ್ರು ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲಿ ಆಗಿರೋದು, ಎಷ್ಟೊತ್ತಿಗಾಯ್ತು, ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ ಚಂದ್ರು ಅವರೇ? ಸರ್ CCUನಲ್ಲಿ ಆಗಿದ್ದು 3 ಪೇಷಂಟ್ಸ್ ಇದ್ರು ಅಷ್ಟೇ. ಅಲ್ಲಿ CCUನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಪೇಷಂಟ್ಸ್ ಎಲ್ಲ ಶಿಫ್ಟ್ ಮಾಡಿದ್ದೀವಿ, ಎಂಟರ್ ಹಾಸ್ಪಿಟಲ್ ವೆಕೇಟ್ ಮಾಡಿದ್ದೀವಿ. ನೋ ಕ್ಯಾಜುಯಾಲಿಟೀಸ್ ಏನೂ ಇಲ್ಲ. ಏನಾಗಿರ್ಬೋದು ಅಂತ ಡೌಟ್ ಈಗ ಚಂದ್ರು ಅವರೇ? ಶಾರ್ಟ್ ಸರ್ಕ್ಯೂಟ್ ಅಷ್ಟೇನೆ. ಹೇಗಾಗಿದೆ ಅಂತ ಗೊತ್ತಿಲ್ಲ. ಫೈರ್ ಅವರೆಲ್ಲ ಬಂದಿದ್ದಾರೆ. ಬರೋ ಮುಂಚೆನೆ ನಮ್ದೇ ಇದೆ ಫೆಸಿಲಿಟೀಸ್ ಎಲ್ಲಾನು. ಇಮಿಡಿಯೇಟ್ ಎಲ್ಲ ಕಂಪ್ಲೀಟ್ ಅಂಡರ್ ಕಂಟ್ರೋಲ್ ಎಲ್ಲಾನು. ಸೊ ನೋ ಕ್ಯಾಜುಯಾಲಿಟೀಸ್, ಬಟ್ ಜಸ್ಟ್ 3 ಪೇಷಂಟ್ ಅಷ್ಟೇ ಇದ್ದಿದ್ದು. ಸೊ ನಾವು ಎಂಟರ್ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಎಲ್ಲ ಹಾಸ್ಪಿಟಲ್ ಸೆಟ್ ಡೌನ್ ಮಾಡಿದೀವಿ ಎಲ್ಲಾನು. ಎಲ್ಲ ಎಂಟರ್ 250 to 300 ಪೇಷಂಟ್ಸ್ ಎಂಟೈರ್ ಪೇಷಂಟ್ಸ್ ಫುಲ್ ಕಂಪ್ಲೀಟ್. ನಮ್ದು ಇನ್ನೊಂದು ಟೀಚಿಂಗ್ ಹಾಸ್ಪಿಟಲ್ ಇದೆ, 1500 ಬೆಡ್, ಅಲ್ಲಿಗೆ ಶಿಫ್ಟ್ ಮಾಡಿದೀವಿ. ICUs ಎಲ್ಲ ರೆಡಿ ಮಾಡಿದೀವಿ, ಎಲ್ಲ ಕಂಪ್ಲೀಟ್ ಅಲ್ಲಿ ಶಿಫ್ಟ್ ಮಾಡಿದೀವಿ. ಎಷ್ಟೊತ್ತಿಗಾಗಿದ್ದು ಚಂದ್ರು ಅವರೇ ಇದು? ಸರ್ ಇದೊಂದು ಹಾಫ್ ಅನ್ ಅವರ್ 45 ಮುಂಚೆ ಸರ್ ಅಷ್ಟೇ. ಅದು ಹೇಗೆ ಗೊತ್ತಾಯ್ತು ಅಲ್ಲಿ ಬೆಂಕಿ ಆಗಿದೆ ಅಂತೇಳಿ? ಸ್ಮೋಕ್ ಬಂತ ಅಷ್ಟೇ. ಇಮಿಡಿಯೇಟ್ ಎಲ್ಲ ವೆಕೇಟ್ ಮಾಡಿದೀವಿ ಇಮಿಡಿಯೇಟ್ ಎಲ್ಲಾನು. ಅಂದ್ರೆ ಆ ಫ್ಲೋರ್ ಅಲ್ಲೇ ಇದ್ರಾ ಪೇಷಂಟ್ಗಳು? ಆ ಫ್ಲೋರ್ ಅಲ್ಲೇ ಇದ್ರು ಪೇಷಂಟ್. CCU ಅಂದ್ರೆ ಕಾರ್ಡಿಯಾಕ್ ಪೇಷಂಟ್ಸ್ ಇರ್ತಾರೆ ಅಲ್ಲಿ. ಸೊ ಅಲ್ಲಿ ಇದ್ರು. ಅಲ್ಲಿ ಇಮಿಡಿಯೇಟ್ ಸ್ಮೋಕ್ ಬಂತ ತಕ್ಷಣ ಇಮಿಡಿಯೇಟ್ ಶಿಫ್ಟ್ ಮಾಡಿದೀವಿ. ಯಾವ ಪೇಷಂಟ್ಗೂ ಏನು ಆಗಿಲ್ಲ, ತೊಂದರೆ ಏನಿಲ್ಲ. ಎಲ್ಲ ಅಂಡರ್ ಕಂಟ್ರೋಲಾ? ಎಲ್ಲ ಅಂಡರ್ ಕಂಟ್ರೋಲ್, ಎಲ್ಲ ಅಂಡರ್ ಕಂಟ್ರೋಲ್. ಈಗ 5 ಬಂದಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಅದು ಹೆಂಗಾಗುತ್ತೆ ಏನಾಗುತ್ತೆ, ಅವ್ರು ನೋಡ್ಬೇಕು ಅದೆಲ್ಲನೂ. ಯಾಕಂದ್ರೆ ಹೇಗಾಗಿದೆ ಗೊತ್ತಿಲ್ಲ, ಮೋಸ್ಟ್ ಏನಾಗಿದೆ ಅಂತ ನೋಡೋಣ ಅದನ್ನು. ಬಟ್ ಗಾಡ್ ಗ್ರೇಸ್ ಆಲ್ ಪೇಷಂಟ್ ಚೆನ್ನಾಗಿದ್ದಾರೆ ಎಲ್ಲಾರು, ಎಲ್ಲ ಶಿಫ್ಟೆಡ್. ಓಕೆ ಏನೋ ಕ್ಯಾಶುಯಾಲಿಟಿ ಆಗಿಲ್ಲಲ್ಲ ಅಷ್ಟೇ ಬೇಕಿರೋದು? ಇಲ್ಲ ನೋ ಕ್ಯಾಶುಯಾಲಿಟೀಸ್. ಇವನ್ ಯಾವ್ದು ಸಫೋಕೇಟ್ ಆಗ್ದಂಗೆ ಇಮಿಡಿಯೇಟ್ ಆಗಿ ಎಲ್ಲ ಶಿಫ್ಟ್ ಮಾಡ್ಬಿಟ್ಟಿದೀವಿ ಎಲ್ಲಾನು, ಎಲ್ಲಾ ಪೇಷಂಟ್ ಎಲ್ಲಾನು. ಓಕೆ ಚಂದ್ರ ಅವ್ರೆ, ಈಗ ಅಲ್ಲಿ MS ರಾಮಯ್ಯ ಕಾಂಪೌಂಡ್ ಒಳಗಡೆ ಎಮರ್ಜೆನ್ಸಿ ಇದೆ, OPD ಇದೆ, ಟೀಚಿಂಗ್ ಸೆಂಟರ್ ಇದೆ. ಇದು ಯಾವ ಕಟ್ಟಡದಲ್ಲಿ ಆಗಿರೋದು ಅಂತ? ಇದು ಮೆಮೋರಿಯಲ್ ಹಾಸ್ಪಿಟಲ್ CCUನಲ್ಲಿ ಆಗಿರೋದು. ಓಕೆ ಚಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ. ಯಾವುದೇ ಕ್ಯಾಶುಯಾಲಿಟಿ ಆಗಿಲ್ಲ ಅಂತೇಳಿ MS ರಾಮಯ್ಯ ಆಸ್ಪತ್ರೆ PRO ಮಾಹಿತಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಆಗಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಆಸ್ಪತ್ರೆ PRO ಆಗಿರುವಂಥ ಚಂದ್ರು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಕದ ಟೀಚಿಂಗ್ ಆಸ್ಪತ್ರೆಗೆ ಆ ಫ್ಲೋರ್ನಲ್ಲಿ 3 ಜನ ಪೇಷಂಟ್ಗಳಿದ್ರು, ತಕ್ಷಣ ನಾವು ಶಿಫ್ಟ್ ಮಾಡಿದ್ದೀವಿ, ಯಾವುದೇ ರೀತಿಯಂತ ಕ್ಯಾಶುಯಾಲಿಟಿ ಇಲ್ಲ ಅಂತೇಳಿ ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಡಿದ. ನೋಡಿ, ಮೆಮೋರಿಯಲ್ ಹಾಲ್ CC ಅಂತ ಏನು ಕರಿತೀವಲ್ಲ, ಅಲ್ಲಿ ಕಾರ್ಡಿಯಾಕ್ ಪೇಷಂಟ್ಗಳಿದ್ರು ಆ ಫ್ಲೋರಲ್ಲಿ. ಅವರನ್ನು ತಕ್ಷಣ ಪಕ್ಕದಲ್ಲೇ ಇದ್ದಂಥ ಟೀಚಿಂಗ್ ಸೆಂಟರ್ಗೆ ಶಿಫ್ಟ್ ಮಾಡಿದ್ರೆ ಅಲ್ಲೂ ಕೂಡ ಸಾಕಷ್ಟು ಬೆಡ್ಗಳಿದೆ, ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. ನೋಡಿ, MS ರಾಮಯ್ಯ ಆಸ್ಪತ್ರೆ ಅಂತಂದಾಗ ತುಂಬ ಜನ ಪೇಷಂಟ್ಗಳಿರ್ತಾರೆ. ಅವ್ರನ್ನ ಮಾತು ಹೇಳಿದ್ರು, ಅಗ್ನಿಶಾಮಕ ದಳ ವಾಹನ ಬರೋದಕ್ಕಿಂತ ಮುಂಚೆ ನಮ್ಮ ಬಳಿ ಎಲ್ಲವೂ ಕೂಡ ಅಂದರೆ ಪ್ರತಿಯೊಂದು ಇಂಥ ಒಂದು ಜಾಗಗಳಲ್ಲಿ ಫೈರ್ ಫೈಟರ್ಸ್ ಅಂತ ಇರುತ್ತೆ. ಆ ಫೈರ್ ಫೈಟರ್ಸ್ನ ಮೂಲಕ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಫೈರ್ ಫೈಟರ್ಸ್ ಪ್ರತಿಯೊಂದು ಹೈ ರೈಸ್ ಬಿಲ್ಡಿಂಗ್ ಆಗಿರ್ಬೋದು, ಲೋ ರೈಸ್ ಬಿಲ್ಡಿಂಗ್ಗಳಾಗಿರ್ಬೋದು, ಅಲ್ಲಿ ಪ್ರತಿಯೊಂದು ಕೂಡ ಇರಲೇಬೇಕು. ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳು, ಭದ್ರತಾ ಸಿಬ್ಬಂದಿಗಳಂತ ಏನು ಕರಿತೀವಿ, ಅವ್ರಿಗೆ ಪ್ರತಿ ವರ್ಷಕ್ಕೆ ಒಮ್ಮೆ ಫೈರ್ ಆಫೀಸರ್ಗಳು ಹೋಗಿ ಅವ್ರಿಗೆ ಟ್ರೈನಿಂಗನ್ನು ಕೂಡ ಕೊಡ್ತಾರೆ. ಇಂಥ ಅವಘಡ ಸಂಭವಿಸಿದಾಗ ಹೇಗೆ ಪ್ರಿಕಾಷನ್ಸ್ ತಗೋಬೇಕು, ಅದು ದೊಡ್ಡ ಮಟ್ಟದಲ್ಲಿ ಹಬ್ಬದಂತೆ ಬೆಂಕಿಯ ಕೆನ್ನಾಲಿಗೆ ಬೇರೆ ಕಡೆಗೆ ಹರಡದಂತೆ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ಆಗ ಏನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಟ್ರೈನಿಂಗನ್ನು ಕೂಡ ಕೊಟ್ಟಿರ್ತಾರೆ. ಟ್ರೈನಿಂಗ್ ಕೊಟ್ಟ ಬಳಿಕ ಅವರಿಗೆ ಒಂದು ಸರ್ಟಿಫಿಕೇಟ್ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಇಂಥ ಜನನಿಬಿಡು ಇರುವಂಥ ಪ್ರದೇಶಗಳಲ್ಲಿರುವಂಥ ಕಟ್ಟಡಗಳು, ಅದರಲ್ಲೂ ಆಸ್ಪತ್ರೆ, ಶಾಲಾ ಕಟ್ಟಡಗಳು, ಕಂಪನಿ, ಈ ರೀತಿಯ ಕಟ್ಟಡಗಳಿಗೆ ಏನಿರ್ತಾರೆ ಅಲ್ಲಿ ಫೈರ್ ಫೈಟರ್ಸ್ ಮಸ್ಟ್. ಅದು ಸೊ ಅಲ್ಲಿಂದ CC ತೊಗೊಂಡಿರ್ತಾರೆ, NOC ತೊಗೊಂಡಿರ್ತಾರೆ, ಸೊ ಅವರಿಗೆ ಟ್ರೈನಿಂಗನ್ನು ಕೂಡ ಕೊಟ್ಟಿರ್ತಾರೆ. ಈಗ ಅದೇ ಒಂದು ಟ್ರೈನಿಂಗಿಂದಾಗಿ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ ಎಲ್ಲವೂ ಕೂಡ ಕಂಟ್ರೋಲ್ಗೆ ಬಂದು ಈಗ ಅಂಡರ್ ಕಂಟ್ರೋಲ್. ಯಾರು ಕೂಡ ಆತಂಕ ಪಡೋದು ಬೇಡ ಅಂತ ಹೇಳಿದ್ದಾರೆ. ಯಾವುದೇ ತೊಂದರೆ ಆಗಿಲ್ಲ, ತಕ್ಷಣ ನಾವು ಆ ಫ್ಲೋರಲ್ಲಿದ್ದಂತಹ 3 ಜನ ರೋಗಿಗಳನ್ನು ಟೀಚಿಂಗ್ ಸೆಂಟರಲ್ಲಿದ್ದಂಥ ಬೆಡ್ಗಳಿಗೆ ನಾವು ಶಿಫ್ಟ್ ಮಾಡಿದ್ದೀವಿ ಅಂತೇಳಿ. ನೋಡಿ, ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಒಂದು ಆತಂಕ ಇದ್ದೇ ಇರುತ್ತೆ ಬೆಂಕಿ ಅಂತ ಕಾಣಿಸ್ಕೊಂಡಾಗ. ದೊಡ್ಡ ಕಟ್ಟಡಗಳಲ್ಲಿ ಪೇಷಂಟ್ಗಳಿರ್ತಾರೆ, ಪೇಷಂಟ್ಗಳ ಸಂಬಂಧಿಗಳಿರ್ತಾರೆ, ಎಲ್ಲರೂ ಕೂಡ ಆತಂಕದಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ನಿಂತಿರುವಂಥ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ.
ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಂತಹ 2ನೇ ಆರೋಪಿ ದರ್ಶನ್ ಅಲ್ಲಿಗೆ ಹೋದ ಬಳಿಕ ದಿನದಿಂದ ಇವತ್ತಿನವರೆಗೂ ಕೂಡ ಅವರಲ್ಲಿ ಇದ್ದಂಥ ಒಂದು ಕೊರಗು ಅಮ್ಮನನ್ನು ಒಮ್ಮೆ ನೋಡಬೇಕು ಅಂತ ಹೇಳಿ. ಪತ್ನಿ ಹೋದಾಗೂ ಕೂಡ ಅದೇ ಮೆಸೇಜನ್ನು ಕೊಟ್ಟು ಕಳಿಸಿದ್ರು, ಒಮ್ಮೆ ಅಮ್ಮನಿಗೆ ಬರೋದಕ್ಕೆ ಹೇಳಿ ಅಂಥೇಳಿ. ದರ್ಶನ್ಗೆ ಎಲ್ಲೋ ಒಂದು ಕಡೆ ಅಮ್ಮನ ಒಂದು ಅಪ್ಪಗೆ ಅವಶ್ಯಕತೆ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಅವರು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಹಾಗಾಗಿ ಇವತ್ತು ದರ್ಶನ್ಗೆ ತಾಯಿಯ ದರ್ಶನ ಆಗಿದೆ. ಆ ಸಂದರ್ಭದಲ್ಲಿ ಏನಾಯಿತು ಗೊತ್ತಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕಂಬಿ ಹಿಂದೆ ಕನವರಿಸ್ತಿದ್ದ ಪೊರ್ಕಿಗೆ ಅಮ್ಮನ ದರ್ಶನ. ಅತ್ತ ಕೊಲೆಯಾದ ರೇಣುಕಾ ಸ್ವಾಮಿ ತಾಯಿ ಆಕ್ರಂದನ. ಅಮ್ಮ ಕಣ್ಣಿಗೆ ಕಾಣುವ ದೇವರು ಈ ಅಮ್ಮ. ಅತ್ತ ಕೊಲೆಯಾದ ಮಗನ ತಾಯಿ ಕಣ್ಣೀರು, ಇತ್ತ ಕೊಲೆ ಮಾಡಿದವನ ತಾಯಿಯ ಅಳಲು. ಆದರೆ ಕರುಳಿನ ಕೂಗು ಮಾತ್ರ ಒಂದೇ. ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಯನ್ನ ನೋಡೋದಕ್ಕೆ ಇಷ್ಟು ದಿನ ತಾಯಿ ಮೀನಾ ಬಂದಿರಲಿಲ್ಲ. ತಾಯಿಗಾಗಿ ಕನವರಿಸ್ತಾ ಇದ್ದ ಕಾಟೇರನ್ನ ಕಾಣೋದಕ್ಕೆ ಕೊನೆಗೂ ತಾಯಿ ಮೀನಾ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಜುಲೈ 1ರಂದು ಭೇಟಿ ಮಾಡಿದ್ದೇ ಕೊನೆ. ಬರೋಬ್ಬರಿ 82 ದಿನಗಳ ಬಳಿಕ ಈಗ ಮಗನನ್ನ ಕಾಣಲು ತಾಯಿ ಮೀನಾ ಬಂದಿದ್ದಾರೆ. ಮಗನನ್ನ ಕಂಡ ಕೂಡಲೇ ಅಪ್ಕೊಂಡು ಕಣ್ಣೀರನ್ನ ಹಾಕಿದ್ರಂತೆ. ಅತ್ತ ತಾಯಿಯನ್ನ ಬಿಗಿದಪ್ಪಿ ಗಳಗಳನೆ ದರ್ಶನ್ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಮಗನಿಗೆ ನಾನ್ ವೆಜ್ ಊಟ ತಂದ ಮೀನಮ್ಮ. ಇನ್ನು ತಾಯಿ ಮೀನಾ ದರ್ಶನ್ಗೆ ಇಷ್ಟವಾದ ನಾನ್ ವೆಜ್ ಊಟ ತಂದಿದ್ರು. ಮಗ ಜೈ